ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ರಮ್ಯಾ ಚಾರ್ಮಿಂಗ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ಇವತ್ತು ನಮ್ಮ ಮನೆಗೆ ಸೂಪರ್ ಡೂಪರ್ ಲೇಡಿ ಒಬ್ಬರು ಬರ್ತಾ ಇದ್ದಾರೆ. ಅವ್ರು ಯಾರಪ್ಪ ಅಂತ ನಿಮಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ, ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಮ್ಯಾ, ಫ್ಯಾಷನ್ ಡಿಸೈನರ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಸೂಪರ್ ಲೇಡಿ ಬರ್ತಾರೆ ಅಂತ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅಫ್ಕೋರ್ಸ್ ನಂದು ಶಾಪಿಂಗ್ ಇದೆ, ತುಂಬ ಶಾಪಿಂಗ್ ಮಾಡೋಕ್ಕಿದೆ. ಎಸ್, ಚಿಕ್ಕಪೇಟೆಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಚಿಕ್ಕಪೇಟೆಯಲ್ಲಿ ತುಂಬ ಶಾಪಿಂಗ್ ಮಾಡೋಕ್ಕಿದೆ. ಬೇರೆ ಏನು ಮಾಡೋಕ್ಕಾಗಲ್ಲ, ಕ್ರೌಡ್ ತುಂಬ ಇರುತ್ತೆ. ಬಟ್ ಆಪ್ಷನ್ ಇಲ್ಲ. ಅಲ್ಲೇ ನನಗೆ ಬೇಕಾಗಿರೋ ಎಲ್ಲ ಐಟಮ್ಸ್ಗಳಾಗಲಿ ಏನು ಬೇಕು ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದೆಲ್ಲ ಅಲ್ಲೇ ಸಿಗುತ್ತೆ. ಬೀಯಿಂಗ್ ಎ ಫ್ಯಾಷನ್ ಡಿಸೈನರ್, ನಾನು ಏನಾದ್ರು ಒಂದು ಡ್ರೆಸ್ನ ಡಿಸೈನ್ ಮಾಡಬೇಕು ಅಥವಾ ಪ್ರೆಸೆಂಟ್ ಮಾಡಬೇಕು ಅಂದರೆ ನನಗೆ ಮ್ಯಾನಿಕ್ಯೂನ್ ಬೇಕಿತ್ತು. ಸೊ ಅದಕ್ಕೆ ಇವತ್ತಿನ ಹುಡುಕಾಟ ಬಂದುಬಿಟ್ಟು ಮ್ಯಾನಿಕ್ಯೂನ್. ಸೊ ಚಿಕ್ಕಪೇಟೆಗೆ ಕಾರ್ ಬುಕ್ ಮಾಡ್ಕೊಂಡಿದ್ದೆ. ದಯವಿಟ್ಟು ಯಾರು ನೀವು ಚಿಕ್ಕಪೇಟೆಗೆ ಹೋಗೋದಾದರೆ ಕಾರಲ್ಲಿ ಮಾತ್ರ ಹೋಗೋಕ್ಕೆ ಹೋಗಬೇಡಿ. ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ, ನ್ಯಾರೋ ರೋಡ್ಸ್ ಇರುತ್ತೆ, ಆ ರೋಡಲ್ಲಿ ಹೋಗೋಕ್ಕಾಗಲ್ಲ. ಈವನ್ ಅಷ್ಟು ದೊಡ್ಡ ಗಾಡಿಗಳು ವೆಹಿಕಲ್ಸ್ಗಳು ಮೂವ್ ಆಗಲ್ಲ, ತುಂಬ ಟ್ರಾಫಿಕ್ ಜಾಮ್ ಇರುತ್ತೆ. ಸೊ ನನ್ನ ಸಜೆಷನ್ ಏನಂದರೆ, ಬೈ ವಾಕ್ ಇಸ್ ಬೆಸ್ಟ್. ನಿಯರ್ ಬೈ ಇದ್ದರೆ ನೀವೆಲ್ಲೇ ಇದ್ದರೂ ದೂರನೇ ಪಾರ್ಕ್ ಮಾಡಿ ಬರಬೇಕಾಗುತ್ತೆ. ವೆಹಿಕಲ್ ಟೂ ವೀಲರ್ ಬಂದರೂ ಅಷ್ಟೇ. ಬಟ್ ಆಟೋ ಇಸ್ ಬೆಸ್ಟ್ ಅನಿಸುತ್ತೆ. ಹಾಗೇನಾದರೂ ಬರೋದಾದರೆ ಟೂ ವೀಲರಲ್ಲಾದರೂ ಬರ್ಬೋದು. ನಾನು ಟೂ ವೀಲರ್ ತೊಗೊಂಡೋಗಿರಲಿಲ್ಲ, ಕಾರ್ ಬುಕ್ ಮಾಡಿಬಿಟ್ಟಿದ್ದೆ. ಸೊ ಕಾರವ್ರು ಏನು ಮಾಡಿಬಿಟ್ರು, ಮೇಡಮ್ ಅಷ್ಟು ಚಿಕ್ಕ ರೋಡ್ ಇದೆ, ಒಳಗೆ ಹೋದರೆ ಮತ್ತೆ ನಾವು ಸಿಗಾಕೋಬಿಡ್ತೀವಿ, ಹೊರಗೆ ಬರೋಕ್ಕೆ ತುಂಬ ಲೇಟ್ ಆಗುತ್ತೆ, ಬೆಟರ್ ನೀವು ಇಲ್ಲಿ ಇಳ್ಕೊಂಡ್ರೆ ಒಳ್ಳೆಯದು ಅಂತಂದರು. ಸೊ ಓಕೆ ಯಾಕೆ ಅವರಿಗೂ ಟ್ರಬಲ್ ಅಂತ ಹೇಳಿಬಿಟ್ಟು ಫೈನ್ ಅಂತ ಹೇಳಿಬಿಟ್ಟು ನಾನು ತುಂಬ ದೂರದಲ್ಲೇ ಇಳಿಸಿದ್ರು, ಅಲ್ಲಿ ಇಳಿದೆ. ತುಂಬ ಚಿಕ್ಕ ಗಲ್ಲಿ ರೋಡ್ ಇತ್ತು. ಹೇಗೋ ಗೂಗಲ್ ಮ್ಯಾಪ್ ಹಾಕ್ಕೊಂಡು ನಾನು ಸರ್ಚ್ ಮಾಡಿಟ್ಟಿದ್ದಂಥ ಶಾಪಿಗೆ ಹೋದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಡೀ ಚಿಕ್ಕಪೇಟೆನೇ ಸುತ್ತಾಡಿದ್ರು ಇಷ್ಟು ಅಫೋರ್ಡೆಬಲ್ ಆಗಿ ಇಷ್ಟು ಗುಡ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಎಲ್ಲೂ ಸಿಗೋಲ್ಲ ಅನಿಸುತ್ತೆ. ಸಿಕ್ಕಿದ್ರೂ ಕೂಡ ಎಕ್ಸ್ಪೆನ್ಸಿವ್ ಇರುತ್ತೆ. ಅಕಾರ್ಡಿಂಗ್ ಟು ಮಿ, ವೈ ಶುಡ್ ವಿ ಬೈ ಸೋ ಎಕ್ಸ್ಪೆನ್ಸಿವ್ ಮ್ಯಾನಿಕ್ಯೂರ್? ಐ ಥಿಂಕ್ ಇಟ್ಸ್ ನಾಟ್ ನೆಸೆಸರಿ ಅಲ್ವಾ? ಕಂಪೇರ್ ಟು ಅದರ್ ಶಾಪ್ಸ್, ಇಫ್ ಯು ಆರ್ ಗೆಟಿಂಗ್ ಸೇಮ್ ಕ್ವಾಲಿಟಿ ಆ್ಯಂಡ್ ಡ್ಯೂರಬಿಲಿಟಿ ವಿತ್ ಅಫೋರ್ಡೆಬಲ್ ಪ್ರೈಸ್ ಅಂದರೆ ಯಾಕೆ ತೊಗೋಬಾರ್ದಲ್ವಾ? ಎಂತ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮ್ಮಮ್ಮ ನನಗೆ ಒಂದು ಬಾರ್ಬಿ ಡಾಲ್ನ ಗಿಫ್ಟ್ ಮಾಡಿದರು. ಅದು ಕಣ್ಣು ಕೂಡ ಬ್ಲಿಂಕ್ ಆಗ್ತಿತ್ತು, ಅಷ್ಟು ಚೆನ್ನಾಗಿತ್ತು ಆ ಬಾರ್ಬಿ ಡಾಲು. ಅದಕ್ಕೇ ಮೇ ಬಿ ನನಗೆ ಆವಾಗಲೇ ಗೊತ್ತಿತ್ತು ಅನಿಸುತ್ತೆ ನನ್ನ ಡ್ರೀಮ್, ನನ್ನ ಗೋಲ್ ಏನು ಅಂತ. ಆವಾಗಲೇ ನಾನು ಅದಕ್ಕೆ ಫ್ರಾಕ್ಸ್ ಅಂತೆ, ಗೌನ್ಸ್ ಅಂತೆಲ್ಲ ಸ್ಟಿಚ್ ಮಾಡ್ತಿದ್ದೆ. ಮಿಷಿನ್ ಅಂತ ಏನು ಇರಲಿಲ್ಲ, ಅಷ್ಟು ಚಿಕ್ಕ ವಯಸ್ಸಲ್ಲಿ ಎಲ್ಲಿರುತ್ತಲ್ವ, ಬೈ ಹ್ಯಾಂಡಲ್ಲೇ ಸ್ಟಿಚ್ ಮಾಡ್ತಾಯಿದ್ದೆ. ಸೊ ಅದಕ್ಕೆಲ್ಲ ಹಾಕಿ ವೆರೈಟಿ ಆಫ್ ಡಿಸೈನ್ಸ್ನ ಬೈ ಹ್ಯಾಂಡಲ್ಲೇ ಸ್ಟಿಚ್ ಮಾಡಿ, ಅದಕ್ಕೆ ಡ್ರೆಸ್ ಮಾಡಿ, ಹೇರ್ ಸ್ಟೈಲ್ ಎಲ್ಲ ಮಾಡೋದು, ಮೇಕಪ್ ಮಾಡೋದು ಎಲ್ಲ ಮಾಡಿ ಅದಕ್ಕೆ ಹಾಕಿ ನೋಡ್ಬಿಟ್ಟು ಖುಷಿ ಪಡ್ತಾಯಿದ್ದೆ. ಮೇ ಬಿ ಅದೇ ಇಲ್ಲಿವರೆಗೂ ನನ್ನ ಡ್ರೀಮ್ ಆಗಲಿ ನನ್ನ ಗೋಲ್ ಆಗಲಿ ಕ್ಯಾರಿ ಓವರ್ ಆಗ್ತಿದೆ ಅನಿಸುತ್ತೆ. ಅದಕ್ಕೆ ಪುಟ್ಟು ಬಾರ್ಬಿ ಡಾಲಿಂದ ಈಗ ದೊಡ್ಡ ಬಾರ್ಬಿ ಡಾಲ್ ನನ್ನ ಕೈಗೆ ಸಿಕ್ಕಿದ್ದಾಳೆ. ನಮ್ಮ ಮನೆಗೆ ಒಬ್ಬರು ಸೂಪರ್ ಲೇಡಿ ಬರ್ತಾರೆ ಅಂತ ಹೇಳಿದ್ನಲ್ಲ, ಆ ಸೂಪರ್ ಲೇಡಿ ಇವರೇನೆ. ಇದು ಎಷ್ಟು ಚೆಂದ ಇದೆ ಅಂದರೆ, ಈವನ್ ನಾನು ನಿಮಗೆ ಇನ್ಸ್ಟಾಲ್ ಮಾಡ್ತಾ ಇರೋದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಒಂದು ಕಂಬಿ ಇರುತ್ತೆ, ಲೈಕ್ ರಾಡ್ ಥರ. ಇದು ಮೂವೇಬಲ್ಲು, ವೀಲ್ಸ್ ಇರುತ್ತೆ, ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಬೋದು. ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ ಇದರಲ್ಲಿ. ಅಲ್ಲೊಂದು ನಾಬ್ ಕೊಟ್ಟಿದ್ದಾರೆ, ನಮಗೆ ಎಷ್ಟು ಹೈಟಿಗೆ ಬೇಕೋ ಅಷ್ಟು ಹೈಟಿಗೆ ಫಿಕ್ಸ್ ಮಾಡಿಕೊಂಡು ನಾಬ್ನ ಟೈಟ್ ಮಾಡಿದರೆ ಅದು ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ. ಇದು 6 ಫೀಟ್ ತನಕ ಹೈಟ್ ಬರುತ್ತೆ. ಡೌನು ಮಾಡ್ಬೋದು, ಅಪ್ಪು ಮಾಡ್ಬೋದು. ಸೊ ಅಲ್ಲಿ ನಾಬ್ನ ನಾವು ಫಿಕ್ಸ್ ಮಾಡಿಕೊಂಡ್ರೆ ಇದು ಹೈ ಲೋ ಮಾಡ್ಕೋಬೋದು. ಇದು ನಾನು ಒಂದು ಡ್ರೆಸ್ ಫಾರ್ಮ್ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಬ್ಲೌಸ್ ಫಾರ್ಮ್ ತೊಗೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಇದು ನನಗೆ ಡಿಸ್ಪ್ಲೇಗೆ ಬೇಕಾಗುತ್ತೆ. ಆ್ಯಂಡ್ ಸಮ್ ಡ್ರೇಪಿಂಗ್ಸ್ ಮಾಡಬೇಕು ಅಂದರೆ, ಓನ್ ಕ್ರಿಯೇಟಿವಿಟಿ ಮಾಡಬೇಕು ಅಂದರೆ ನನಗೆ ಇದು ಡ್ರೆಸ್ ಫಾರ್ಮ್ ಬೇಕಿತ್ತು. ಸೊ ಅದಕ್ಕೆ ಇದನ್ನು ನಾನು ತೊಗೊಂಡೆ. ಈ ಡ್ರೆಸ್ ಫಾರ್ಮಲ್ಲಿ ಶೋಲ್ಡರ್ ಕೊಲ್ಯಾಪ್ಸಿಬಲ್ ಮತ್ತು ಪಿನ್ನೇಬಲ್ ಇದೆ, ಸೂಪರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಬಟ್ ಬ್ಲೌಸ್ ಫಾರ್ಮಲ್ಲಿ ಪಿನ್ನೇಬಲ್ ಆಪ್ಷನ್ ಇರುತ್ತೆ, ಆದರೆ ಶೋಲ್ಡರ್ ಕೊಲ್ಯಾಪ್ಸಿಬಲ್ ಅಂತ ಏನಿರಲ್ಲ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇವ್ರ ಹತ್ರ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ಇವ್ರದ್ದು ತುಂಬ ದೊಡ್ಡ ಗೋಡೌನೇ ಇದೆ. ಅವ್ರ ಹತ್ರ ಹ್ಯಾಂಗರ್ಸ್ ಆಗಿರ್ಬೋದು, ಜ್ಯುವೆಲ್ರಿ ಡಿಸ್ಪ್ಲೇ ಸ್ಟ್ಯಾಂಡ್ ಆಗಿರ್ಬೋದು, ಡ್ರೆಸ್ ರ್ಯಾಕು, ಕ್ಲಿಪ್ಸು, ಡಮ್ಮೀಸಲ್ಲೇ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಯಾರು ಶೋರೂಮ್ಸ್ಗೆ ಬೇಕು ಅಂದರೆ ಡಿಸ್ಪ್ಲೇ ಮಾಡೋಕ್ಕೆ, ಅವ್ರ ಕ್ಲೋತಿಂಗ್ಸ್ನ, ಅವ್ರ ಪ್ರಾಡಕ್ಟ್ಸ್ನ ಡಿಸ್ಪ್ಲೇ ಮಾಡೋಕ್ಕೆ ಇಡಬೇಕು, ಡಮ್ಮೀಸ್ ಬೇಕು ಅಂದರೆ ಆ ಥರದ್ದೆಲ್ಲ ಸಿಗುತ್ತೆ. ಮೆನ್, ಕಿಡ್ಸ್, ವುಮೆನ್ ಎಲ್ಲ ಕ್ಯಾಟಗರೀಸ್ದು ಸಿಗುತ್ತೆ. ಆ್ಯಂಡ್ ಡಿಸೈನ್ಸು ತುಂಬ ವೆರೈಟೀಸು ಇದೆ ಅವ್ರ ಹತ್ರ. ಹೆಡ್ಡಲ್ಲಿ ಡಿಸೈನ್ಸ್ ಇರೋವಂಥದ್ದು, ಎಲ್ಲ ವಿತ್ ಫೇಸ್ ಇರೋವಂಥದ್ದು ಎಲ್ಲ ಮ್ಯಾನಿಕ್ಯೂನ್ಸ್ ಆಗಲಿ ಡಮ್ಮೀಸ್ ಆಗಲಿ ಅವ್ರ ಹತ್ರ ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಗುಡ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಸಿಗುತ್ತೆ. ಯಾರಿಗೆಲ್ಲ ಏನಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ, ಯಾರು ಫ್ಯಾಷನ್ ಡಿಸೈನರ್ ಇದ್ದಾರೆ, ಓಕೆ ನಮಗಿದು ಬೇಕು ಅಂತ ಅನಿಸಿದರೆ ನೀವು ನನಗೆ DM ಮಾಡಿ, ನಾನು ನಿಮಗೆ ಅದು ಅವ್ರ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ. ಸೊ ದಟ್
ನಿಮಗೆ ಅಫೋರ್ಡೆಬಲಾಗಿ ಸಿಗಲಿ ಅಂತ ಅಷ್ಟೇ. ನೀವು ನೋಡ್ತಾ ಇರ್ಬೋದು, ಇದೇ ಶೋಲ್ಡರ್ ಕೊಲ್ಯಾಪ್ಸಿಬಲ್. ಒಂದು ಪುಷ್ ಮಾಡಿದರೆ ಸಾಕು, ಇನ್ಸೈಡ್ ಹೋಗುತ್ತೆ, ಪುಷ್ ಮಾಡಿದರೆ ಮತ್ತೆ ಔಟ್ಸೈಡ್ ಬರುತ್ತೆ. ಸೊ ಇದು ಸ್ಲೀವ್ಲೆಸ್ಗೆ ಅಥವಾ ವಿತ್ ಸ್ಲೀವ್ಗೆ, ಫುಲ್ ಸ್ಲೀವ್ಗೆ ಈ ಥರ ಎಲ್ಲ ಶೋಲ್ಡರ್ ಕೊಲ್ಯಾಪ್ಸಿಬಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ಬೋದು. ಈಗ ನಾನು ತೋರಿಸ್ತಿರೋದು ಇದು ಬ್ಲೌಸ್ದು ಮ್ಯಾನಿಕ್ಯೂನ್. ನೀವು ಇದೇ ರಾಡಿಗೆ ಆ ಡ್ರೆಸ್ ಫಾರ್ಮಿನ ಮ್ಯಾನಿಕ್ಯೂನ್ ತೆಗೆದುಬಿಟ್ಟು ಈ ಬ್ಲೌಸ್ ಫಾರ್ಮ್ ಮ್ಯಾನಿಕ್ಯೂನ್ನ ಫಿಕ್ಸ್ ಮಾಡ್ಕೋಬೋದು. ಅಥವಾ ಇದು ಜಸ್ಟ್ ಒಂದು ಟೇಬಲ್ ಸ್ಟ್ಯಾಂಡ್, ಡಿಸೈನರ್ ಸ್ಟ್ಯಾಂಡ್ ಥರ ಇಟ್ಬಿಟ್ಟು ಇದು ಬ್ಲೌಸ್ದು ಮ್ಯಾನಿಕ್ಯೂನ್ನ ಡಿಸ್ಪ್ಲೇ ಮಾಡ್ಕೋಬೋದು. ನೀವು ಇದನ್ನು ಯಾವ ಸೈಜು ಅಂತ ಕೇಳೋದಾದರೆ ಇದು ಬ್ಲೌಸ್ದು ಇರೋದು 10 ಸೈಜು. 10 ಅಂದರೆ ಇಟ್ಸ್ 36 ಸೈಜ್, ಸ್ಟ್ಯಾಂಡರ್ಡ್ ಸೈಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಡ್ರೆಸ್ ಫಾರ್ಮ್ ತೊಗೊಂಡಿರೋದು ನಾನು 8, ಅದು 34 ಸೈಜ್. ನನಗೆ 34 ಸೈಜ್ ಬೇಕಿತ್ತು, ಸೊ ನನ್ನ ಸೈಜ್ಗೆ ಬೇಕು ಅಂತ ಹೇಳಿ 34 ತೊಗೊಂಡೆ. ಆ್ಯಂಡ್ ಇಲ್ಲೆಲ್ಲ ನಾನು ಶಾಪ್ ಮಾಡಿದ್ದೀನಿ. ಸ್ವಲ್ಪ ಲೈಕ್ ಹ್ಯಾಂಗರ್ಸ್ ಬೇಕಿತ್ತು, ಒಂದು ಕ್ಯಾಲ್ಸಿ ಅಂತೆ, ಅದಂತೆ ಕ್ಲಿಪ್ಸ್ ಅಂತೆ, ಆಮೇಲೆ ಲೆಹೆಂಗಾ ಹ್ಯಾಂಗರ್. ಸ್ವಲ್ಪ ಇದು ಹೆವಿ ಡ್ಯೂರಬಿಲಿಟಿ ಇದೆ. ಲೆಹೆಂಗಾಸ್ ಎಲ್ಲ ಸ್ವಲ್ಪ ವೆಯ್ಟ್ ಇರುತ್ತೆ, ಸೊ ಅದಕ್ಕೆ ಇದು ತುಂಬ ಬೆಸ್ಟ್ ಅಂತ ಹೇಳ್ತೀನಿ ಈ ಹ್ಯಾಂಗರ್ಸು. ಈ ಡ್ರೆಸ್ ಫಾರ್ಮಲ್ಲಿ ನಿಮಗೆ 6, 8, 10, 12 ಈ ಥರ ಸೈಜಸ್ಗಳಲ್ಲಿ ಸಿಗುತ್ತೆ. ಲೈಕ್ 38 ಸೈಜು, 34, 36 ಈ ಥರ. ಸೊ ನಾನಿಲ್ಲಿ 36 ಮತ್ತು 34 ತೊಗೊಂಡಿದ್ದೀನಿ. ನೀವು ತಗೊಳ್ಳೋದಾದರೆ ನನ್ನ ಕಡೆಯಿಂದ ಒಂದು ಒಪಿನಿಯನ್ ಅಥವಾ ಸಜೆಷನ್ ಅಂತನಾದರೂ ತೊಗೊಳ್ಳಿ, ಒಂದು ಸೈಜ್ ಬಿಗ್ಗರ್ ತೊಗೊಳ್ಳಿ. ಈಗ ನಿಮಗೆ 34ಇಂದ ಏನಾದ್ರು ಡಿಸೈನ್ಸ್ ಮಾಡಬೇಕು ಅಂತಿದ್ರೆ ಟೇಕ್ ಇಟ್ 36ಇಂದ ಏನಾದ್ರು ಡಿಸೈನ್ ಮಾಡಬೇಕು ಅಂದಿದ್ರೆ 38 ತೊಗೊಳ್ಳಿ. ಯಾಕಂದರೆ ಒಂದು ಸೈಜ್ ಬಿಗ್ ಇದ್ದರೆ ನೀವು ಟೈಟು ಲೂಸ್ ಅಂತಾಗಲ್ಲ, ಇಲ್ಲಾಂದರೆ ಅದನ್ನು ಹುಕ್ಸ್ ಹಾಕೋಕ್ಕೆ ಕಷ್ಟ ಆಗುತ್ತೆ. ನೀವೇನಾದ್ರು 34 ತೊಗೊಂಡಿದ್ರಿ ಅಂದರೆ ಅದೊಂದು ಚೂರು 1/2 ಇಂಚ್ ಕಡಿಮೆ ಇದ್ರೂ ನೀವು ಬ್ಯಾಕ್ ಸೈಡಲ್ಲಿ ಹುಕ್ ಹಾಕೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಸೈಜ್ ಬಿಗ್ಗರ್ ತೊಗೊಳ್ಳಿ. ಸೊ ಹೇಗಿತ್ತು ನನ್ನ ವಿಡಿಯೋ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ.